ಪ್ರೀತಿಯ ವೀರಪುರ ಶಾಲೆಯ ಮಕ್ಕಳೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಹಾಗೂ ಗಡಿನಾಡು ರಕ್ಷಣಾ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲಿಕ್ ಪಾಷಾ ಅವರೇ, ವೇದಿಕೆ ಎಲ್ಲ ಗಣ್ಯರೇ, ಪತ್ರಕರ್ತರಾಗಿರ್ತಕ್ಕಂಥ ಮಲ್ಲೇಶ್ವರವರೇ ಹಾಗೂ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ರಾಜು ಮುನಿಯವರೇ ಹಾಗೂ ಎಲ್ಲ ವೀರಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗುರುಕೃಷ್ಣಪ್ಪನವರೇ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಇವತ್ತು ಮಕ್ಕಳೇ ನಿಮ್ಮೆಲ್ಲರಿಗೂ ಒಂದು ಸಾಂಕೇತಿಕ ಈ ನೋಟ್ಬುಕ್ನ ಕೊಡಬೇಕು ನಿಮಗೆ ಅಂತಕ್ಕಂಥದ್ದು ಒಂದು ಸಾಂಕೇತಿಕ ಅಷ್ಟೇ. ನಮ್ಮ ಉದ್ದೇಶ ಏನು ಅಂತಂದರೆ, ನಮ್ಮ ಮಕ್ಕಳ ಕಲಿಕಾಪೂರಕ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು ಮತ್ತು ಎಲ್ಲೆಲ್ಲಿ ಶಾಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಒಂದಷ್ಟು ನೋಡುವ ಮೂಲಕ, ಅದನ್ನು ಸರ್ಕಾರದ ಮೂಲಕ ಅಥವಾ ಸ್ಥಳೀಯ ಇತರ ಸಂಘ ಸಂಸ್ಥೆಗಳ ಮೂಲಕ ಅಥವಾ ಸ್ಥಳೀಯ ಸರ್ಕಾರದ ಮೂಲಕ ಏನೆಲ್ಲ ಯೋಜನೆಗಳು ಆಗಬೇಕು ಅನ್ನೋದನ್ನು ವೀಕ್ಷಣೆ ಮಾಡೋಕ್ಕೋಸ್ಕರ ಮಕ್ಕಳೇ ನಾವು ಬರೋದು. ಹಾಗಾಗಿ ಒಂದು ನೆಪ ಮಕ್ಕಳಿಗೆ ಒಂದು ನಿಮ್ಮ ಉದ್ದೇಶ ಏನು ಅಂತಂದರೆ, ಈ ಪುಸ್ತಕ ಕೊಡ್ತಾರೆ, ಪೆನ್ ಕೊಡ್ತಾರೆ ಅನ್ನೋದು ಮಾತ್ರ ನಿಮಗೊಂದು ದೃಷ್ಟಿ ಅಷ್ಟೇ. ಆದರೆ ನಮ್ಮ ಉದ್ದೇಶ, ನಮ್ಮ ಶಾಲಾ ಕಲಿಕಾಪೂರಕ ವಾತಾವರಣದಲ್ಲಿ ವೀರಪುರ ಗ್ರಾಮ ಹೇಗೆ ಸಹಕಾರ ಮಾಡ್ಕೊಡ್ತದೆ ಅನ್ನೋದು ಬಂದು ಭಾಳ ಖುಷಿ ಕೊಟ್ಟದ್ದು. ಏನಂದರೆ, ನಿಮ್ಮ ಶಾಲೆ ಒಳಗಡೆ ಬರ್ತಿದ್ದಂಗೆ ಒಂದು ಹೆಲ್ತಿ ಎನ್ವೈರನ್ಮೆಂಟ್, ಹೆಚ್ಚು ಕಡಿಮೆ ಇದು ಮೈಸೂರು ಬೆಂಗಳೂರು ನಗರ ಪಾಲಿಕೆಯಲ್ಲಿ ಈ ಥರ ಶಾಲೆ ಇಟ್ಟಿದ್ದಾರೆ. ನನ್ನ ಕಂಡ್ರ ಮಟ್ಟಿಗೆಲ್ಲ ದೊಡ್ಡ ಸಂಪನ್ಮೂಲದ ಜಾಗ, ಅದನ್ನು ವೀರಪುರ ಶಾಲೆ ಒಳಗಡೆ ಮಾಡಿದ್ದಾರೆ ಅಂದರೆ ಭಾಳ ಮೆಚ್ಚುವಂಥ ವಿಚಾರ. ಒಳ್ಳೆಯ ಸ್ಕೂಲನ್ನು ನೀವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀರ. ವಿಶೇಷವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯವರಿಗೆ, ಶಾಲಾ ಶಿಕ್ಷಕರಿಗೆ, ವೀರಪುರ ಗ್ರಾಮಸ್ಥರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಅನುಭವಿಸ್ತಾ ಇದೆ. ಅಷ್ಟು ನಿಜವಾಗ್ಲೂ ನಾವು ಓದೋಕ್ಕಾದ್ರೆ ಇರಲಿಲ್ಲ, ಭಾಳ ಅದ್ಭುತ. ಆದರೆ ಇಲ್ಲೂ ಕೂಡ ಏನಾದ್ರು ಊರೊಳಗಡೆ ಏನಾದ್ರು ನಮ್ಮ ಮಕ್ಕಳು ಏನಾದ್ರು ಖಾಸಗಿ ಕಾನ್ವೆಂಟ್ಗಳಿಗೆ ಏನಾದ್ರು ಸೇರಿಸಿದ್ರೆ ಬಹುಶಃ ಗುರುಪ್ರಸಾದ್ ಅವರು ಅದನ್ನು ಊರೊಳಗಡೆ ಜನಗಳ ಜೊತೆ ಮಾತಾಡಬೇಕು. ಯಾಕಂದರೆ ಈ ವಾತಾವರಣವನ್ನು ನಮ್ಮ ಖಾಸಗಿ ಇನ್ಸ್ಟಿಟ್ಯೂಟ್ ಕೊಡೋಕ್ಕಾಗೋದಿಲ್ಲ, ಇರ್ಬೋದಲ್ಲ. ಅದರಿಂದ ದಯಮಾಡಿ ಏನಾದ್ರು ನೀವು ಯಾಕಂದ್ರೆ ಹತ್ರ ಇದೆ ಅಂದ್ಬಿಟ್ಟು ನಿಮ್ಮೂರವರೆಲ್ಲ ಸೇರಿಸ್ಬಿಟ್ಟಿದ್ರೆ ಇವತ್ತು ನೋಡಿ ಮಕ್ಕಳ ಸಂಖ್ಯೆ ಎಷ್ಟಿದೆ ನೋಡಿ, 30 ಮಕ್ಕಳು ದಾಟಿದೆ. 5 ಜನ ಟೀಚರ್ ಕೊಟ್ಟಿದ್ದಾರೆ ಸರ್ಕಾರ, 30 ಮಕ್ಕಳು, ಅದು 4 ಟೀಚರ್ ಇದ್ದಾರೆ. ಇದು ಹೆಚ್ಚು ಕಡಿಮೆ ಇನ್ನೂ 15-20 ಮಕ್ಕಳು ಹೊರಗಡೆ ಕಾನ್ವೆಂಟ್ಗೆ ಹೋಗ್ತವೆ ಅನ್ನೋ ಭಾವನೆ ನನಗೆ ಕಾಣಿಸ್ತಾ ಇದೆ. ಅದಾಗಬಾರ್ದು. ನೀವು ಊರೊಳಗಡೆ ಮಾತಾಡ್ಸಕ್ಕೆ ನೋಡಿ, ಇವರು ಕೂಡ ಎಕ್ಸ್ಪೀರಿಯನ್ಸ್ ಟೀಚರೇ, ಇವರೆಲ್ಲ ಸರ್ಕಾರದಿಂದ ಸೆಲೆಕ್ಟ್ ಆಗಿರೋರೆ, ಇವರು ಸುಮ್ಮನೆ SLC PUC ಫೇಲ್ ಮಾಡ್ಕೊಂಡಾಗಿರೋ, ಇವರು ಕೂಡ CET ಎಕ್ಸಾಮ್ ಇರತಕ್ಕಂಥ ಪಾಸ್ ಮಾಡಿ ಟೀಚರ್ ಆಗಿರೋರು. ಅದರಿಂದ ನೀವು ಗ್ರಾಮದ ಒಳಗಡೆ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕು. ಇಷ್ಟು ಚೆನ್ನಾಗಿರೋ ಶಾಲೆ ಒಳಗಡೆ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ ಅಂದರೆ ಇದಕ್ಕೆ ಶಾಲಾ ಶಿಕ್ಷಕರನ್ನು ಹೊಣೆಯಲ್ಲ. ಏನಂದ್ರೆ ಅದೇ ಎಲಿಜಿಬಲ್ ಇದ್ದಿದ್ದು ಈ ಸಾರಿ 3 ಮಕ್ಕಳು ಇಲ್ಲಿಗೆ ಅಡ್ಮಿಷನ್ ಆಗಿದೆ. ಅದರ ಮಗು CWS ಮಗು, 2 ಮಗು ಇಲ್ಲೇ ಇದ್ದಾರೆ.